ಶಿರಾನಗರದಲ್ಲಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ವೃತ್ತಿ ಶಿಕ್ಷಣ ಕಲಿಕೋತ್ಸವ ಮತ್ತು ಪಠ್ಯಾಧಾರಿತ ವಸ್ತು ಪ್ರದರ್ಶನ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಏರ್ಪಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್, ನಗರಸಭಾ ಅಧ್ಯಕ್ಷರಾದ ಜೀಶಾನ್ ಮಹಮ್ಮೂದ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೃಷ್ಣಪ್ಪ, ಜಬೀನ್ ಪರ್ವೀನ್ ಸೇರಿದಂತೆ ಅನೇಕ ಅಧಿಕಾರಿಗಳು, ಗಣ್ಯರು, ಶಾಲಾ ಮಕ್ಕಳು ಮುಂತಾದವರು ಉಪಸ್ಥಿತರಿದ್ದರು. ನಾವು ನೈತಿಕ ಶಿಕ್ಷಣವನ್ನ ನೀಡುವುದರ ಜೊತೆಯಲ್ಲಿ ಅವರಿಗೆ ಕೌಶಲ್ಯವನ್ನ ಅಭಿವೃದ್ಧಿಗೊಳಿಸಬೇಕು, ಮೂಲ ಶಿಕ್ಷಣವನ್ನ ಕೊಡಬೇಕು ಅನ್ನುವಂಥದ್ದು ಅವರ ಮಹತ್ತರವಾದಂತಹ ಒಂದು ಕನಸಾಗಿತ್ತು. ಅದೇ ದೃಷ್ಟಿಯಲ್ಲಿ ಕೊಠಾರಿ ಕಮಿಷನ್ ಸಹ ಮೂಲ ಶಿಕ್ಷಣಕ್ಕೆ 1965ರಲ್ಲಿ ಒಂದು ಬುನಾದಿಯನ್ನ ಹಾಕುತ್ತೆ. ಅದೇ ನಿಟ್ಟಿನಲ್ಲಿ ಈ ಮೂಲ ಶಿಕ್ಷಣ, ವೃತ್ತಿ ಶಿಕ್ಷಣ, ವಿವಿಧ ಕೌಶಲ್ಯಗಳನ್ನ ಅಭಿವೃದ್ಧಿಗೊಳಿಸೋದಿಕ್ಕೆ ಶಾಲಾ ಶಿಕ್ಷಣದಲ್ಲಿ ವೃತ್ತಿ ಶಿಕ್ಷಣಕ್ಕೆ ಮಹತ್ತರವನ್ನ ಶಿಕ್ಷಣ ಇಲಾಖೆ ನೀಡ್ತಾ ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ವೃತ್ತಿ ಶಿಕ್ಷಣ ಅನ್ನುವಂಥದ್ದು ಎಲ್ಲಾ ಶಾಲೆಗಳಲ್ಲೂ ಸಹ ಬಹಳಷ್ಟು ಬೇರೂರಿ ಬೆಳೀತಾ ಬಂತು. ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಇದೊಂದು ಸ್ವಲ್ಪ ಡ್ರಾಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾಕೆಂದ್ರೆ ಶಿಕ್ಷಣದತ್ತ ಹೆಚ್ಚು ಒಲವು ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ, ಹೆಚ್ಚು ಮಕ್ಕಳಿಗೆ ಕಲಿಕೆಗೆ ಒಂದು ಆಸಕ್ತಿಯನ್ನ ತೋರಿಸುವಂತಹ ಸಂದರ್ಭದಲ್ಲಿ ಮೂಲ ಶಿಕ್ಷಣ ಏನಿದೆ, ಕೌಶಲ್ಯ, ಮಕ್ಕಳಲ್ಲಿ ಕೌಶಲ್ಯ ಬೆಳೆಸುವಂತಹ ಒಂದು ಏನು ಕ್ಷೇತ್ರ ಇದೆ, ಅದನ್ನ ಇನ್ನೂ ಹೆಚ್ಚು ಒತ್ತನ್ನ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಲ್ಲ ಸೇರಿ ಈಗ NSQF, ನ್ಯಾಷನಲ್ ಸ್ಕಿಲ್ ಕ್ವಾಲಿಟಿ ಫ್ರೇಮ್ವರ್ಕ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಜಾರಿ ಮಾಡ್ತಾ ಇದೆ. ಈಗ ಆ ನಿಟ್ಟಿನಲ್ಲಿ ಬಹಳಷ್ಟು ಸೆಕ್ಟರ್ಗಳನ್ನ ಮಕ್ಕಳಿಗೆ 9ನೇ ತರಗತಿಯಿಂದಲೇ ಈಗ ಒಂದು ತರಬೇತಿಯನ್ನ ನೀಡುವಂತಹ ವ್ಯವಸ್ಥೆ ಆಗ್ತಾ ಇದೆ. ಆದ್ರಿಂದ ಏನು ಶಿಕ್ಷಣದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಕೇವಲ ಇಂಜಿನಿಯರಿಂಗು ಮತ್ತೆ ಮೆಡಿಕಲ್ಲು, ಲಾ, ಪೊಲೀಸ್ ಅನ್ನುವಂತಹ ಒಂದು ಕೆಲವೇ ಕ್ಷೇತ್ರಗಳಿಗೆ ಮೀಸಲಿರದೆ ಪ್ರತಿಯೊಂದು ವಿದ್ಯಾರ್ಥಿ ವಿಭಿನ್ನವಾದಂತಹ ತನ್ನ ಕಾಲದ ಮೇಲೆ ತಾನೇ ನಿಂತು ವಿವಿಧ ಒಂದು ಕ್ಷೇತ್ರಗಳಲ್ಲಿ ಮುನ್ನಡೆಯುವಂತಹ, ಯಾಕಂದ್ರೆ ಸಮಾಜವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ವಿದ್ಯಾರ್ಥಿಗಳು ಮತ್ತೆ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಪ್ರಜೆಗಳಾಗಿರುವಂತಹವ್ರು ನಾವು ಸಮಾಜವನ್ನ ಕಟ್ಟುವಂತಹ ಒಂದು ಕಾರ್ಯವನ್ನ ಮಾಡಬೇಕಾಗತ್ತೆ. ಇಂತಹ ಒಂದು ಕ್ಷೇತ್ರವನ್ನ ಅಭಿವೃದ್ಧಿಗೊಳಿಸಿ ಮುನ್ನಡೆಸ್ತಾ ಇರುವಂತಹವರು ವೃತ್ತಿ ಶಿಕ್ಷಣ. ಇಲ್ಲಿರುವಂತಹ ಎಲ್ಲ ನಿಮ್ಮ ಸ್ಟಾಲ್ಗಳು, ನೀವು ಮಾಡ್ಕೊಂಡು ಬಂದಿರುವಂತಹ ಪರಿಕರಗಳನ್ನ ನಾನು ಬೆಳಗ್ಗೆ ಬೇಗ ಬಂದಾಗ ನಾನು ಅಬ್ಸರ್ವ್ ಮಾಡಿದೆ. ತಾವೆಲ್ಲರೂ ಉತ್ತಮವಾದಂತಹ ಕೌಶಲ್ಯಗಳನ್ನ ಹೊಂದಿದ್ದೀರಿ. ಮತ್ತೆ ತೋಟಗಾರಿಕೆಯವರು ಸಹ ಇದರಲ್ಲಿದ್ದಾರೆ, ಇವರು ಸಹ ಇದಕ್ಕೆಲ್ಲ ಕೈ ಜೋಡಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಮಾನ್ಯ ಶಾಸಕರು MLC ಸಾಹೇಬ್ರೇನಿದ್ದಾರೆ ಅವ್ರ ಬಗ್ಗೆ ಒಂದೆರಡು ಮಾತಾಡ್ಬೇಕು. ಸರ್ ಅವರು ನಾವು ಹೊಸದಾಗಿ ಈ ಜಿಲ್ಲೆಗೆ ಬಂದಾಗ ಒಂದು ಸರ್ ಹೇಳಿದ್ರು, ನಮ್ಮ ಎಲ್ಲ ಜಿಲ್ಲೆಗಳ ಪ್ರಗತಿ ಪರಿಶೀಲನೆ ಮಾಡಿದ್ರು. ಸರ್ ಆ ದಿನ ನಾವು ಅನ್ಕೊಂಡ್ ಬಂದಿದ್ವಿ ಅಧಿಕಾರಯುತವಾಗಿ ಆಗುತ್ತೆ ಇದು ಒಂದು ಸಭೆ ಅಂತ ಹೇಳಿ. ಬಟ್ ನಿಜವಾಗ್ಲೂ ಸಹ ತಾವು ಹೇಳಿದ ಪ್ರಕಾರ ಅದು ಬಹಳ ಒಂದು ಸೌಹಾರ್ದಯುತವಾಗಿ ಏನ್ ನಾವು ಮಾಡಿದೀವಿ, ಏನ್ ಮಾಡ್ಬೋದು ಅನ್ನುವಂತಹ ಒಂದು ಸಂವಾದದ ಮೂಲಕ ನಡೀತು. ಇದು ನಮ್ಗೆ ಏನ್ ತೋರಿಸುತ್ತೆ, ಮತ್ತೆ ಸರ್ ಒಂದು ಬ್ಯಾಕ್ ಗ್ರೌಂಡ್ ಹೇಳ್ತಾ ಬಂದ್ರು, ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲ. ಸೊ ಈ ಒಂದು ಅವರ ಹಿನ್ನೆಲೆ ಏನಿದೆ ಅದು ನಮ್ಮ ಅಧಿಕಾರಿಗಳನ್ನ ಹೇಗೆ ನಡೆಸ್ಕೊಳ್ಬೇಕು, ಹೇಗೆ ಒಂದು ಕ್ಷೇತ್ರವನ್ನ ಅಭಿವೃದ್ಧಿಗೊಳಿಸ್ಬೇಕು ಅನ್ನುವಂಥದ್ದು ಅವರಲ್ಲಿರುವಂತಹ ಕಾಳಜಿಯನ್ನ ತೋರಿಸುತ್ತೆ. ಖಂಡಿತವಾಗ್ಲೂ ಸರ್, ತಾವು ಏನು ಶೌಚಾಲಯ, ಹೆಣ್ಣು ಮಕ್ಕಳ ಶೌಚಾಲಯ, ಕುಡಿಯುವ ನೀರು, ಒಂದು ಕ್ಷೇತ್ರದ ಅಭಿವೃದ್ಧಿ, ಇವನ್ನೆಲ್ಲ ಮಾಡ್ಲಿಕ್ಕೋಸ್ಕರ ತಾವೇನು ಕಂಕಣ ತೊಟ್ಟು ಈಗ ಚಳಿಗಾಲದ ಅಧಿವೇಶನಲ್ಲೂ ಸಹ ತಾವು ಎಲ್ಲರಿಂದನೂ ಸಹ ಮಾಹಿತಿಯನ್ನ ಸಂಗ್ರಹಣೆ ಮಾಡಿ ತಾವೇನು ಮಂಡನೆ ಮಾಡಿ ಒಂದು ಅನುದಾನವನ್ನ ನಮ್ಗೆ ತೆಗೆದುಕೊಂಡು ಬರೋದಕ್ಕೆ ಶ್ರಮ ಪಟ್ಟಿದ್ದೀರಿ. ಆ ಅನುದಾನ ಬಂದು ನಮ್ಗೆಲ್ಲರೂ ಸಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಲ್ಲಿ ಮಕ್ಕಳಿಗೆ ಉತ್ತಮವಾದಂತಹ, ಅದು ಹೆಚ್ಚಿನ ಮಕ್ಕಳು, ಹೆಣ್ಣು ಮಕ್ಕಳು ಈಗ more than 50% ಹೆಣ್ಣು ಮಕ್ಕಳು ಇದ್ದಾರೆ ಎಲ್ಲಾ ಕ್ಷೇತ್ರದಲ್ಲೂ. ಅಂತಹ ಒಂದು ಮಕ್ಕಳಿಗೆ ಈ ಎಲ್ಲಾ ಸೌಲಭ್ಯಗಳನ್ನ ನಾವು ನೀಡಿದಲ್ಲಿ, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ನಾವು ನೀಡಿದಲ್ಲಿ ಇದಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಸಿಗುತ್ತೆ. ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಶಾಲಾ ಶಿಕ್ಷಣದಲ್ಲಿ ಹೆಚ್ಚು ನಾವು ಬುನಾದಿಯನ್ನ
ಬಿಂಬಿಸ್ತಾ ಹೋದಷ್ಟು ನಮಗೆ ದೇಶವನ್ನ ಕಟ್ಟುವಂತಹ ಶಕ್ತಿ ಸಿಗುತ್ತೆ.